ನಮಸ್ಕಾರ. PV ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರನ್ನು ಮೂರನೇ ಶುದ್ಧೀಕರಣ ಸಂಸ್ಕರಿಸಿ ನೀರು ಹರಿಸಬೇಕೆಂಬ ಹೋರಾಟಕ್ಕೆ ನಮ್ಮ ಸಹಮತ ಬೆಂಬಲವಿದೆ. ಆದರೆ ಭಾನುವಾರ ನಡೆಯುವ ಬಂದ್ಗೆ ನಮ್ಮ ಬಿಜೆಪಿ ಪಕ್ಷದಿಂದ ಬೆಂಬಲವಿಲ್ಲ. ಬರುವ ದಿನಗಳಲ್ಲಿ 3 ಜಿಲ್ಲೆಗಳಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟವನ್ನು ರಾಜ್ಯ ಮತ್ತು ರಾಷ್ಟ್ರ ನಾಯಕರೊಂದಿಗೆ ಚರ್ಚಿಸಿ ಹಮ್ಮಿಕೊಳ್ಳಲಾಗುವುದು ಎಂದು ಸೀಕಲ್ ರಾಮಚಂದ್ರ ಗೌಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈಗೇನು ಕೆರೆ ತುಂಬಿಸ್ತಾರೆ ನೀರನ್ನ ಶುದ್ಧೀಕರಣ 3ನೇ ಹಂತ ಶುದ್ಧೀಕರಣ ಮಾಡೋದಕ್ಕೆ ಬಳಸ್ಕೊಂಡು ಹೊಸ ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಸ್ವಲ್ಪ ಮುಂದಕ್ಕೆ ಹಾಕಿ 6 ತಿಂಗಳು 3 ತಿಂಗಳು 1 ವರ್ಷ ಮುಂದಕ್ಕೆ ಹಾಕಿ ಮಾಡಿದ್ರೆ ತುಂಬಾ ಸೂಕ್ತ ಇತ್ತು. ಅವ್ರಿಗೆ ಬಜೆಟ್ ಇಲ್ಲ ಅಂತ ಹೇಳಿದ್ರೆ. ಆದರೆ ಇವತ್ತು ಎತ್ತಿನ ಒಳಗೆ ಶುರು ಮಾಡ್ತಿದ್ದದ್ದು ಯಾವತ್ತು ಹೆಚ್ಚು ಕಡಿಮೆ 2 ದಶಕ ಆಗ್ತಾ ಇದೆ. ಅದ್ರ ಬಜೆಟ್ ಇಟ್ಟಿದ್ದು 8-8.5 ಸಾವಿರ ಕೋಟಿ. ಇವತ್ತು ಈಗಾಗಲೇ 23,000 ಕೋಟಿ ಖರ್ಚು ಮಾಡಿದ್ದಾರೆ. ನೀರು ಬರುತ್ತೆ ಅನ್ನೋದು ಗ್ಯಾರಂಟಿ ಕಾಣಿಸ್ತಾ ಇಲ್ಲ. ಇನ್ನು 10-15-20 ಕೋಟಿ 20,000 ಕೋಟಿ ದುಡ್ಡು ಬೇಕು. ಆ ದುಡ್ಡು ಹಾಕಿ ನೀರನ್ನ 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ 4 ವರ್ಷ ಆಗುತ್ತೋ ಗೊತ್ತಿಲ್ಲ. ಕೆಲಸ ಮುಗಿಸಿದ ತಕ್ಷಣನೇ ನೀರು ಬರುತ್ತೆ ಅಂತಕ್ಕಂಥದ್ದು ಯಾರು ಗ್ಯಾರಂಟಿ ಕೊಡ್ತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಆದ್ರೆ ಏನು ಇವತ್ತು ಎಚ್ಎನ್ ವ್ಯಾಲಿ KC ವ್ಯಾಲಿಯಲ್ಲಿ ಇವತ್ತು ಕೆರೆಯಲ್ಲಿ ನೀರು ತುಂಬಿಸ್ತಾ ಇರ್ತಕ್ಕಂಥದ್ದು ಏನು ಅಂತರ್ಜಲ ಮಟ್ಟ ಏರಿಸಬೇಕು ಅಂತ ಮಾಡ್ತಕ್ಕಂಥ ಏನು ಕೆಲಸ ಇದೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ನೀರು ಯಾವುದು? ಈ ನೀರು ಹಾಸ್ಪಿಟಲ್ಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ, ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ಕೆಮಿಕಲ್ಸ್ನ, ಎಲ್ಲ ಕೊಳಚೆ ನೀರನ್ನ ಇವತ್ತು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಇಲ್ಲಿರ್ತಕ್ಕಂಥ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಸಾಕಷ್ಟು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ರು, ನೀರಾವರಿ ಹೋರಾಟ ಮಾಡಿದ್ರು. ಈ ನೀರಾವರಿ ಹೋರಾಟ ಇವತ್ತಿಂದ ನಡೀತಾ ಇದೆ. 5 ದಶಕದಿಂದ ನಡೀತಾ, ಇವತ್ತಲ್ಲ. 1974ರಲ್ಲಿ ಶುರುವಾಗಿದೆ. ಇವತ್ತು ಬೈರಾರೆಡ್ಡಿ ಅವರು ಶುರು ಮಾಡಿರ್ತಕ್ಕಂಥದ್ದು 50 ವರ್ಷ ಆಗೋಗಿದ್ರು. ಶಾಶ್ವತ ನೀರಾವರಿ ಹೋರಾಟ ಮಾಡ್ತಕ್ಕಂಥದ್ದನ್ನ ಇವತ್ತು ಏನು ತರಾತುರಿಯಲ್ಲಿ ಎತ್ತಿನ ಹೊಳೆ ಲೇಟ್ ಆಗ್ತಾ ಇದೆ ಅಂತೇಳಿ ಎಚ್ಎನ್ ವ್ಯಾಲಿ KC ವ್ಯಾಲಿ ತಂದಿರ್ತಕ್ಕಂಥದ್ದು ತಂದಿದ್ದಾರೆ, ಒಳ್ಳೇದಿದೆ. ಆದ್ರೆ 3ನೇ ಹಂತ ಶುದ್ಧೀಕರಣ ಕೇಳಿ ಸಾಕಾಗಿದೆ. ಈಗ ಯಾಕೆ ಗೊತ್ತಾಗ್ತಲ್ಲ. ಇವತ್ತು ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿಗಳು ಇರ್ಬೋದು, ಅವ್ರ ಮನೆಗೆ ಹೋಗ್ತಕ್ಕಂಥ ತರಕಾರಿ ಕೂಡ ಈ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು. ಅವರು ತಿಂತಾ ಇರೋದು ಕೂಡ ಅವ್ರ ಆರೋಗ್ಯ ಕೂಡ, ಅವ್ರ ಮಕ್ಕಳ ಆರೋಗ್ಯ ಕೂಡ ಕೆಡ್ತದೆ. ಬರೀ ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಒಂದೇ ಅಲ್ಲ. ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ಇವತ್ತಿನ ತರಕಾರಿ ಹೋಗ್ತಾ ಇದೆ. ಇದರಲ್ಲೇನು ಮುಂಬರುವ ದಿನಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗಳ ತರಕಾರಿ ಬಳಸಬಾರ್ದು ಅಂತ ಆದ್ರೆ ರೈತರೆಲ್ಲ ಮತ್ತೆ ಏನಾಗಬೇಕು? ಬದುಕಕ್ಕಾಗತ್ತಾ? ಅಂತರ್ಜಲದಲ್ಲಿ ಹೋಗಿ ಬೋರ್ವೆಲ್ ಬರ್ತಕ್ಕಂಥ ನೀರಾಗ್ಲಿ, ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಆಚೆ ಇರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ರೀಚಾರ್ಜ್ ಆಗಿದ್ದ ಬೋರ್ವೆಲ್ ನೀರು ತಗೊಂಡು ಅದು ಶುದ್ಧೀಕರಣ ಚೆನ್ನಾಗಿದೆ, ಅಪಾಯಕಾರಿ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆನೇ ಇಲ್ವಲ್ಲ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮುರಳೀಧರ್ ಇದ್ದಾರೆ, ಕೊಂಡೇನಹಳ್ಳಿ ಮುರಳಿ ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಧುಸೂದನ ನಾರಾಯಣ ಅವರು ಇದ್ದಾರೆ, ಅವರು ಕೂಡ ನಮ್ಮ ಪಕ್ಷದ ಕಚೇರಿ ಉದ್ಘಾಟನೆ ಕೂಡ ಬಂದ್ ಮಾಡಿದ್ವಿ. ಅಂದ್ರೆ ಏನು? ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ. ಹಂಗಾಗಿ ಇದು ಸಮಸ್ಯೆ ಬಂದು ನಾವು ನಮ್ಮ ಜನರ ಸಮಸ್ಯೆಗೆ ಅವ್ರ ಜೊತೆ ಕೂಡಿ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಕೂತಿದ್ದೀವಿ, ಅದೇ ಕೆಲಸ ಮಾಡ್ತೀವಿ. ಹಂಗಾಗಿ ನಮ್ಮ ಪಕ್ಷದ ಕಚೇರಿ ಉದ್ಘಾಟನೆ ಕೂಡ ಬಂದ್ ಮಾಡಿದ್ವಿ. ನಮ್ಮ ಹತ್ರ ಮಾತಾಡಿಲ್ಲ. ನಾನೊಬ್ಬ ಜಿಲ್ಲಾಧ್ಯಕ್ಷ ಇದ್ದೀನಿ. ಪಕ್ಷದಲ್ಲಿ ಚರ್ಚೆ ಆಗಿಲ್ಲ. ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಅದ್ರ ನಮ್ದೇನು ವಿರೋಧ ಇಲ್ಲ. ಮಾಡ್ಲಿ, ನಮ್ದು ಸಹಮತ ಇದೆ. ಒಳ್ಳೆ ಕಾಜಿಗೆ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಮಾಡೋದನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡೋದು ಭಾನುವಾರ ಅಲ್ಲ. ಭಾನುವಾರ ರಜೆ, ಅವ್ರ ಮನೆಗಳಲ್ಲಿ ಇರ್ತಾರೆ. ಅವರೇ ಎಲ್ಲ ಆಫೀಸ್ಗಳು ಬಂದ್ ಮಾಡಿ ಮನೇಲಿ ಕೂತಿರ್ತಾರೆ. ಹಂಗಾಗಿ ಇದ್ರದ್ದು ಎಷ್ಟು ಮಟ್ಟಿಗೆ ಫಲಕಾರಿ ಆಗುತ್ತೆ ಗೊತ್ತಿಲ್ಲ. ಇದು ಉಗ್ರ ಹೋರಾಟ ಮಾಡ್ತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ನಾವು ಕೂಡ ಜೊತೆ ಸೇರಿ ಮಾಡ್ತೀವಿ. ಅಂದ್ರೆ ಅವ್ರನ್ನ ಮಂತ್ರಿ ಮಾಡಿದ್ರೆ ತರ್ತೀನಿ ಅಂತ, ಮಂತ್ರಿ ಮಾಡಿದ್ರೆ ಹೆಚ್ಚಿನ ಶಕ್ತಿ ಬರುತ್ತೆ, ತರ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಎಲ್ಲೆಲ್ಲಿ ಬಾಯಿ ಬಂದಾಗೆಲ್ಲನೂ ಎಲ್ಲರನ್ನೂ ಮುಟ್ಟಾಳ್ರು ಅಂತ ಮಾತಾಡ್ತಾರೆ. ಅವರೊಬ್ಬರು ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ಮುಟ್ಟಾಳ್ರು. ಅವ್ರು ಮಂತ್ರಿ ಇದ್ದಾರಲ್ಲ, ಇವತ್ತು ಅವ್ರ ಶಕ್ತಿ ಇಲ್ವಾ? ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಕ್ತಿ ಇಲ್ವಾ? ಅವ್ರ ಕೈಲಿ ಮಾಡಿಸ್ಬೇಕಾಯ್ತು ಕೂತ್ಕೊಂಡು. ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ದೇಶನೇ ಗೊತ್ತಿದೆ. ನಾವು ರಾಜಕಾರಣ ಮಾತಾಡಲ್ಲ ಈ ವಿಷಯದಲ್ಲಿ. ಇಲ್ಲಿ ಶಾಸಕರಿಗೆ ಅವ್ರಲ್ಲಿರ್ತಕ್ಕಂಥ ಜನರು ವೋಟ್ ಹಾಕಿದ್ದಾರೆ.
ಕೆಲಸ ಮಾಡ್ತಕ್ಕಂಥ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ತಕ್ಕಂಥ ಕಲಿಬೇಕು. ಇದೆ ತಮ್ಮ ಫ್ಯಾಮಿಲಿಗೆ, ನಮ್ಮ ಫ್ಯಾಮಿಲಿಗಳಿಗೆ, ಎಲ್ಲರೂ ಫ್ಯಾಮಿಲಿಗೆ ಇದು ಒಡಕಾಗತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಬಗ್ಗೆ ಮಾತಾಡೋಣ. ಹಂಗಾಗಿ ಇದಕ್ಕೆ 3ನೇ ಹಂತದ ಶುದ್ಧೀಕರಣ ಕೇಳ್ತಾ ಇದೆ, ಬೇರೆ ಇನ್ನೇನು ಕೇಳ್ತಾ ಇಲ್ಲ. ಈ ಬಜೆಟ್ ಅಲ್ಲಿ ದುಡ್ಡು ಕೊಟ್ಟು ಮಾಡಿದ್ರೆ ಏನಾಗ್ತಾ ಇತ್ತು, ಎತ್ತಿನ ಒಳಗೆ ಇವತ್ತು 23,000 ಕೋಟಿ, ಅದು ಹೋರಾಟ ಇದೆ. ಅದು ಮಾತ್ರ ಚರ್ಚೆ ಮಾಡೋಕ್ಕೆ ಕೂತಿದ್ವಿ. ಸಚಿವರು ಕೂಡ ಹೇಳಿದ್ದಾರೆ ಸರ್. ಈ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಈ ಸಮಸ್ಯೆ ಬಂದ್ಬಿಟ್ಟು ನಮ್ಮ ಒಂದು ದೇಶದ್ದಲ್ಲ, ಸರ್ಕಾರದ್ದಲ್ಲ. ನಾವು ಎಲ್ಲಿಂದ ತರ್ತಾ ಇದ್ವಿ ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ, ಸಮಸ್ಯೆ ಆಗಿರೋದ್ರಿಂದ, ಸಪ್ಲೈ ಕೊರತೆ ಇರೋದ್ರಿಂದ ಇವತ್ತು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗುತ್ತೆ. ಇದು ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಸಮಯ ಅಲ್ಲ. ಇವತ್ತು ಏನು ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ, ಏನು ಇವತ್ತು ಸಮಸ್ಯೆ ಆಗ್ತದೆ, ಸಮಸ್ಯೆ ಆಗದೇ ಇರ್ತಕ್ಕಂಥದ್ದು ಒಂದು ಕೇಂದ್ರ ಸರ್ಕಾರದಲ್ಲಿ ಕೂಡ ಈಗಾಗಲೇ ನಿನ್ನೆ ಮಂತ್ರಿಗಳು ಹೇಳಿದ್ದಾರೆ. ಈಗ ಆಲ್ರೆಡಿ 2 ಶಿಪ್ನ ಆಲ್ರೆಡಿ ತರಿಸ್ಕೊಂಡಿದ್ದಾರೆ. ಇಷ್ಟು ಕಷ್ಟ ಕಾಲದಲ್ಲಿ ಕೂಡ ಮಾತಾಡಿಕೊಂಡು ತರಿಸ್ಕೊಂಡಿದ್ದಾರೆ. ಈಗಾಗಲೇ DC ಅವರು ಬೆಳಗ್ಗೆ ಒಂದು ಲೆಟ್ರು ಕಳಿಸಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಯಾವುದೇ ಸಮಸ್ಯೆ ಇಲ್ಲ, ಸುಮ್ಮನೆ ಗೊಂದಲ ಮಾಡ್ತಕ್ಕಂಥದ್ದಿಲ್ಲ. ಸಮಸ್ಯೆ ಇಲ್ಲದೆ ಪರಿಹಾರ ಮಾಡಿದ್ರಿಂದ ನಾವು 15ನೇ ತಾರೀಕು ಮಾಡ್ತಕ್ಕಂಥ ಸೂಕ್ತಲ್ಲ. ನಾವು ಕೂಡ ಇವತ್ತು ಸಮಸ್ಯೆಗಳ ಜೊತೆ ನಿಲ್ಲಬೇಕು ಅಂತ ನಾವು ಮುಂದೂಡಿದ್ವಿ. ಮುಂಬರುವ ದಿನವನ್ನು ಒಳ್ಳೆ ದಿವಸ ನೋಡ್ಬಿಟ್ಟು, ಯಾಕಂತ ಹೇಳಿದ್ರೆ ಹೊಸ ಕಚೇರಿಯಿಂದ ಪೂಜೆ ಮಾಡೋದಿದೆ. ಪೂಜೆಗೆ ಪುರೋಹಿತರನ್ನು ಕೇಳ್ಬೇಕು ಒಳ್ಳೆ ದಿವಸ ಯಾವುದು ಅಂತ ಕೇಳ್ಬಿಟ್ಟು, ಅದು ನಾವೊಂದು ದಿನಾಂಕ ನಿಗದಿ ಮಾಡಿ, ರಾಜ್ಯದಿಂದ ಯಾರು ಬರ್ತಾರೆ, ರಾಷ್ಟ್ರದಿಂದ ಯಾರು ಬರ್ತಾರೆ, ಇಲ್ಲಿ ಮುಖಂಡ ಯಾರು ಬರ್ತಕ್ಕಂಥದ್ದು ತಮಗೆ ಸುದೀರ್ಘವಾಗಿ ಮತ್ತೊಂದು ಬಾರಿ ಹೇಳ್ತೀನಿ. ಮತ್ತೆ ಇವತ್ತು ಸುಮಾರು ಜನ ಪತ್ರಿಕಾ ಮಿತ್ರರು ಕೂಡ ಮೊನ್ನೆ ಯಾವುದೋ ನಾನು ಒಂದು ವಿಡಿಯೋ ನೋಡಿದೆ. ಯಾರೋ ಪಾಪ ಒಂದು ಅರ್ಧ ಗಂಟೆ ವಿಡಿಯೋ ಮಾಡಿದ್ದ ಒಬ್ಬ ಪತ್ರಿಕಾ ಮಾಧ್ಯಮ ಮಿತ್ರ. ಎಲ್ಲಿಂದ ಯಾವ ಊರು ಅಂತ ಹೇಳಿದ್ರೆ ಬಾರ್ಡ್ರಲ್ಲಿ ಇರೋದು, ಯಾವುದು ಬಾಗೇಪಲ್ಲಿ ಬಾರ್ಡ್ರಲ್ಲಿ ಇರ್ತಕ್ಕಂಥ ಮಿತ್ರ ಒಬ್ಬ ಮಾಡಿದ್ದ. ಬಾರ್ಡ್ರಲ್ಲಿ ಇದ್ರೆ ಅವ್ರಿಗೆ ಚಿಕ್ಕಬಳ್ಳಾಪುರಲ್ಲಿ, ಶಿಡ್ಲಘಟ್ಟದಲ್ಲಿ, ಸೀಕಲಲ್ಲಿ ರಾಮಚಂದ್ರಗೌಡ ಏನೋ ಅಂತ ತಿಳ್ಕೊಂಡು ಮಾಡಬೇಕು. ಇಲ್ಲಿರೋರು ಅಷ್ಟೇ, ಮಾಹಿತಿ ಕಮ್ಮಿ ಇದೆ ಅಂತ ಹೇಳಿದ್ರೆ ನಾನು ಬಂದು ಇಂಟರ್ವ್ಯೂ ಮಾಡ್ಬೇಕು, ಇಲ್ಲ ಬೇರೆ ಹತ್ರ ಮಾಹಿತಿ ತಿಳ್ಕೊಬೇಕು, ಹೇಳ್ಬೇಕು. ನಾನೊಬ್ಬ ರೈತರ ಮಗನಿದ್ದೀನಿ, ನಾನೊಬ್ಬ ಇಂಜಿನಿಯರ್ ಇದ್ದೀನಿ, 25 ವರ್ಷ ನಾನು ವ್ಯಾಪಾರ ಮಾಡಿದ್ದೀನಿ. ಬರೀ ಎಲ್ಲಿ, ಬೆಂಗಳೂರಲ್ಲೆಲ್ಲ, ಇಡೀ ಇಂಡಿಯಾದಲ್ಲಿ ಮಾಡಿದ್ದೀನಿ. ಯುಗಾಂಡ ಪ್ರೈಮ್ ಮಿನಿಸ್ಟರ್ ಮನೆ ಮಾಡಿದ್ದೀನಿ ನಾನು 2007ರಲ್ಲಿ. ಪ್ರಪಂಚ ಸುತ್ತಿದ್ದೀನಿ, ರೈತರ ಮಗನಿದ್ದೀನಿ. ಇದೇ ಸೀಕಲ್ ನನ್ನ ಹಳ್ಳಿಯಲ್ಲಿ KC ವ್ಯಾಲಿ ನೀರನ್ನ ಕೆರೆ ಒಳಗಡೆ ಪೈಪ್ ಹೋಗುತ್ತೆ. ರಾಜಕಾರಣಕ್ಕಾಗಿ ಆ ಕೆರೆಗೆ ನೀರು ಬಿಡಲ್ಲ. ಇವತ್ತು ನಮ್ಗೆ ಅದೇ ಒಳ್ಳೇದಾಗಿದೆ, ನೀರು ಬಿಡದ್ರೆ ಒಳ್ಳೇದಾಗಿದೆ. ನಮ್ಮ ವ್ಯವಸಾಯಕ್ಕೆ ನೀರಿಲ್ಲ ಅಂತೇಳಿ ನಮ್ಮೂರಲ್ಲಿ 1500 ಅಡಿ 5 ಬರೋಕೆ ನೀರು ಬಂದಿಲ್ಲ, 10 ಬರೋಕೆ ನೀರು ಬಂದಿಲ್ಲ. ಸಮಸ್ಯೆ ಬದುಕಬೇಕಲ್ಲ ರೈತರು, ಯಾವುದೊಂದು ದಾರಿ ಹುಡ್ಕೊಂತಾರೆ. ಈ ಕೋಲಾರ, ಚಿಕ್ಕಬಳ್ಳಾಪುರಲ್ಲಿ ಇರ್ತಕ್ಕಂಥವ್ರು ನೀರಿಲ್ಲ ಅಂದ್ರೂ ಒಂದೇ ಒಂದು ನೀರು ಬಂದ್ರೆ ಸಾಕು, 2 ಹಸು ಇಟ್ಕೊತಾರೆ, ಒಂದಷ್ಟು ತರಕಾರಿ ಬೆಳೀತಾರೆ, ಜೀವನ ಮಾಡ್ತಾರೆ. ಆದರೆ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅಂತಕ್ಕಂಥ ಉದಾಹರಣೆ ಹೇಳ್ತೀನಿ. ನಮ್ಮ ಊರಲ್ಲಿ ಕುಡಿಯೋಕೆ ನೀರು ಕಡಿಮೆ ಇದ್ರೆ ಕೂಡ, ವ್ಯವಸಾಯಕ್ಕೆ ನಮ್ಮ ಲ್ಯಾಂಡ್ಸ್ಕೇಪಿಂಗ್ ನೀರಿಲ್ಲ ಅಂದ್ರೂ ಕೂಡ, ಮನೆ ಹತ್ರ ವ್ಯವಸಾಯಕ್ಕೆ ನೀರಿಲ್ಲ ಅಂದ್ರೂ ಯೋಚನೆ ಮಾಡಿ 1 ಎಕರೆಯಲ್ಲಿ 1 ಕೆರೆ ಥರ 25 ಅಡಿ ಹಳ್ಳ ನೀರು ಮಾಡಿ 4 ಕೆರೆ ಥರ ನಾನು ಕೃಷಿ ಕೆರೆ ಮಾಡಿದ್ವಿ. ಬಂದು ನೋಡಬೇಕು ಪತ್ರಿಕಾ ಮಿತ್ರರು, ತಾವು ಕೂಡ 100 ಎಕರೆ ವ್ಯವಸಾಯ ಮಾಡ್ತೀವಿ, ಅಷ್ಟು ನೀರಿದೆ. 3 ವರ್ಷ ನೀರಿಲ್ಲ ಅಂತ ಹೇಳಿದ್ರು, ಮಳೆ ಇಲ್ಲ ಅಂದ್ರೂ ಅಷ್ಟು ನೀರಿದೆ ನಮ್ಮ ಹತ್ರ. ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೂರಲ್ಲಿ ತರಕಾರಿ ಬೆಳೆದು ಬೆಂಗಳೂರಿಗೆ, ಇಲ್ಲಿನ ತರಕಾರಿ ಬೆಂಗಳೂರು ಮನೆಗೆ ಬರುತ್ತೆ, ನಮ್ಮ ಮನೆಗೆ. ಹಾಲು 30 ಹಸು ಇಟ್ಟಿದ್ದೀವಿ, 4 ತಳಿ ಹಸು ಇಟ್ಟಿದ್ದೀವಿ. ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀನಿ. ಅಂದರೆ ರೈತನ ಮಗನಾಗಿ ರಾಯಲ್ ಲೈಫ್ ಮಾಡೋದು ಗೊತ್ತಿದೆ. ಆದರೆ ಇವತ್ತು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಒಂದೇ ಉದ್ದೇಶ, ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿ ಅಟ್ಲೀಸ್ಟ್ ನಾವಾದರೂ ಸ್ವಲ್ಪ ಏನಾದರೂ ಒಂದು ಸ್ಪಂದನೆ ಮಾಡಿ ನಮ್ಮ ಕೈಲಾಗಿ ಸೇವೆ ಮಾಡ್ಬೇಕಂತ ಬಂದಿದ್ದೀವಿ. ನಮ್ಮ ಸೇವೆನ, ನಮ್ಮ ಯೋಗ್ಯತೆನ ಅಳತೆ ಮಾಡಿ ಮಾತಾಡಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊತೀನಿ. ಯಾರೇ ಪತ್ರಿಕೆ ಮಿತ್ರರಿರ್ಬೇಕಾದ್ರೆ